Today let us discuss about introduction to statistics being the first unit of quantitative analysis for business decision 1. Then before going to introduce quantitative analysis for business decision 1, let us see how far the statistics has been developed and from where it has been, and how the statistics implication has been doing in the modern business era, and also we can call it as information age. ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ನಾವು. ಇಂಟ್ರಡಕ್ಷನ್ ಟು ಸ್ಟಾಟಿಸ್ಟಿಕ್ಸ್ ಅಂತ ಸಂಖ್ಯಾಶಾಸ್ತ್ರದ ಬಗ್ಗೆ ನಾವು ಪ್ರಾಥಮಿಕವಾಗಿ ಕಲ್ತ್ಕೊಳ್ಳೋಣ ಅಂತ. ಸ್ಟಾಟಿಸ್ಟಿಕ್ಸ್ ಈಸ್ ನಾಟ್ ಎ ನ್ಯೂ ಡಿಸಿಪ್ಲಿನ್. ಇದೊಂದು ಹೊಸ ವಿಷಯ ಅಲ್ವೇ ಅಲ್ಲ. ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಮನುಷ್ಯನು ಯಾವತ್ತಿಂದ ಹುಟ್ಟಿದ್ನೋ ಆವತ್ತಿಂದನೂ ಕೂಡ ಸ್ಟಾಟಿಸ್ಟಿಕ್ಸ್ ಅನ್ನೋದು ಇದ್ದೇ ಇದೆ. Statistics is as old as a human being is. ಆದರೆ ಅದನ್ನು ಬಳಸ್ತಾ ಇದ್ದೀವಿ, ನಾವು ಬಳಸ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಲೇಟರ್ ಆನ್ ದ ಯೂಸೇಜ್ ಆಫ್ ಸ್ಟಾಟಿಸ್ಟಿಕ್ಸ್ ಹ್ಯಾಸ್ ಬೀನ್ known to the people by the later decades. For the first time in 17th century, Professor John Grant is the person who used the statistics for the purpose of studying birth and death statistics and for the calculation of expectation of life at different ages. It is in the 17th century finally which led to the life insurance, the idea of life insurance and the development of idea of life insurance and the business of life insurance. So this is ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ಸನ್ನು ನಾವು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಸ್ಟಾಟಿಸ್ಟಿಕ್ಸ್ನ ಬಳಸಿದ್ರು ಅಂತ 17th ಸೆಂಚುರಿಯಲ್ಲಿ ಪ್ರೊಫೆಸರ್ ಜಾನ್ ಗ್ರಾಂಟ್ ಅಂತಕ್ಕಂಥವನಿಂದ ಮಾತ್ರ ನಮಗೆ ಗೊತ್ತಾಗುತ್ತೆ. ಆದರೆ ಸ್ಟಾಟಿಸ್ಟಿಕ್ಸ್ ಈಸ್ ನಾಟ್ ಎ ನ್ಯೂ ಸಬ್ಜೆಕ್ಟ್, ಇಟ್ ಈಸ್ ದ ಓಲ್ಡೆಸ್ಟ್ ಸಬ್ಜೆಕ್ಟ್, ಆ್ಯಸ್ ಓಲ್ಡ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್. ಒಬ್ಬ ಮನುಷ್ಯನ ಎಷ್ಟು ಹಳಬನೋ ಅಷ್ಟೇ ದಿವಸಗಳಿಂದನೂ ಸ್ಟಾಟಿಸ್ಟಿಕ್ಸ್ ಅನ್ನೋದು ಬಳಸ್ತಾ ಇದ್ದೀವಿ. ದೇರ್ ಆಫ್ಟರ್ 18th century, it is the century where the mathematics was purely introduced. The statistics is being the part of mathematics, so we can say that both are going hand in hand right from the 18th century till today. So 18ನೇ ಸೆಂಚುರಿಯಲ್ಲಿ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಗಣಿತಶಾಸ್ತ್ರದ ಒಂದು ಭಾಗವಾಗಿರ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅನ್ನೋದು ಕೂಡ ಇವತ್ತಿಗೂ ನಡೀತಾ ಇದೆ. ಸೊ ಇದು ಸ್ಟಾಟಿಸ್ಟಿಕ್ಸ್ ಬಗ್ಗೆ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ನಾವೇನಾದರೂ ಹೇಳ್ಬೋದು ಅಂತಂದರೆ. ದೆನ್ coming back to the origin and growth of statistics. Statistics ನ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೀವಿ ನಾವು ಅಂತಂದ್ರೆ ನಾನು ಹೇಳಿದೆ ಇಟ್ ಈಸ್ ಆಸ್ ಓಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್. ಮನುಷ್ಯನ ಎಷ್ಟು ಹಳಬನೋ ಸ್ಟಾಟಿಸ್ಟಿಕ್ಸ್ ಕೂಡ ಅಷ್ಟೇ ಹಳೆಯದು ಅಂತ ಗೊತ್ತಾಯ್ತು ನಮಗೆ. ಬಟ್ ಸ್ಟಾಟಿಸ್ಟಿಕ್ಸ್ ಅನ್ನೋ ಪದ ಇಟ್ ಈಸ್ ನಾಟ್ ಫ್ರಮ್ ದ ಇಂಗ್ಲಿಷ್ ವರ್ಡ್ ವಿ ಹ್ಯಾವ್ ಡಿರೈವ್ಡ್. ಇಟ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸ್ಟೇಟಸ್ ಅಂಡ್ ಆಲ್ಸೋ ದ Italian word stato and also the German word statistic and the French word statistic. All the words of different languages shows that the meaning of all these words means a political state, which means a political state. What does a political state means? Political state ಅಂತಂದ್ರೆ ಏನು? ಈ ಲ್ಯಾಟಿನ್ ಪದ, ಇಟಾಲಿಯನ್ ಪದ, ಜರ್ಮನ್ ಪದ ಮತ್ತು ಫ್ರೆಂಚ್ ಪದದಿಂದ ತಗೊಂಡಿರ್ತಕ್ಕಂಥ ಸ್ಟೇಟಸ್, ಸ್ಟೇಟೋ, ಸ್ಟಾಟಿಸ್ಟಿಕ್ ಈ ಪದಗಳ ಅರ್ಥ ಪೊಲಿಟಿಕಲ್ ಸ್ಟೇಟ್ ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಆಡಳಿತಾತ್ಮಕವಾದಂಥದ್ದು ಅಂತ ಹೇಳುತ್ತೆ. ಪೊಲಿಟಿಕಲ್ ಸ್ಟೇಟ್ ಅಂದರೆ ಆಡಳಿತಕ್ಕೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದು. ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಹುಟ್ಟು ಮತ್ತು ಬೆಳವಣಿಗೆ ಆಗಿದ್ದೇನು ಅಂತಂದರೆ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ರಾಜರ ಕಾಲದಲ್ಲಿ ಕೂಡ. ಇನ್ ದ ಓಲ್ಡನ್ ಡೇಸ್ ಈವನ್ the kings were using statistics, but not in the means of statistics, but it is in the means of the other ways, just like collecting taxes from the people. ಜನರಿಂದ ಕಂದಾಯನ ಕಲೆಕ್ಟ್ ಮಾಡೋದಕ್ಕೆ, ತೆರಿಗೆನ ಕಲೆಕ್ಟ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಎಷ್ಟು ತೆರಿಗೆನ ಕಲೆಕ್ಟ್ ಮಾಡಬೇಕು, ಯಾವ್ಯಾವ ಥರದ ಯೋಜನೆಗಳು ಮಾಡಬೇಕು, ವಾಟ್ ಈಸ್ ದ ಟೈಪ್ ಆಫ್ ಪ್ಲಾನ್ ವಿ ಹ್ಯಾವ್ ಟು, ಈ ಥರದ್ರ ಬಗ್ಗೆ ಎಲ್ಲ ಕೂಡ ನಂಬರ್ಸನ್ನು ಬಳಸ್ತಾ ಬಂದು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾವ ರೀತಿ ಯೋಜನೆ ಮಾಡಬೇಕು, ಸೊ ಹೌ ಮೆನಿ plans we have to implement, how many resources we have to collect, what is the
ಟ್ಯಾಕ್ಸ್ ವಿ ಹ್ಯಾವ್ ಟು ಲೆವಿ ಫ್ರಮ್ ದ ಪೀಪಲ್, ಜನರಿಂದ ಎಷ್ಟು ತೆರಿಗೆಯನ್ನು ನಾವು ಕಲೆಕ್ಟ್ ಮಾಡಬೇಕು, ಮತ್ತೆ ಅವ್ರಿಗೆ ಎಷ್ಟು ಖರ್ಚು ಮಾಡಬೇಕು, ಈ ಎಲ್ಲದರ ಬಗ್ಗೆ ಕೂಡ ನಾವು ಬಳಸ್ತಾ ಬಂದ್ವಿ ರಾಜರ ಕಾಲದಿಂದನೂ ಕೂಡ. ಸೊ ಆ ಒಂದು ಆಡಳಿತಾತ್ಮಕ ವಿಷಯಕ್ಕೋಸ್ಕರ ರಾಜರು ಆಡಳಿತ ನಡೆಸೋದಕ್ಕೋಸ್ಕರ ಬಳಸ್ತಾ ಇದ್ದಿದ್ದನ್ನ ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ನಮ್ಮ ಇತಿಹಾಸನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಆರಿಜಿನ್ ಆ್ಯಂಡ್ ಗ್ರೋತ್ ಆಫ್ ಸ್ಟಾಟಿಸ್ಟಿಕ್ಸ್ ರೈಟ್ ಫ್ರಮ್ ದ ಓಲ್ಡನ್ ಡೇಸ್ ಟಿಲ್ ಟುಡೇ. ಇವತ್ತು ನಾವು ಅದನ್ನು ಸ್ಟಾಟಿಸ್ಟಿಕ್ಸನ್ನು ಬೇರೆ ಬೇರೆ ವಿಷಯಕ್ಕೆ ನಾವು ಬಳಸ್ಕೋತಾ ಇದ್ದೀವಿ, ನಾಟ್ ಓನ್ಲಿ ಫಾರ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್, ಈವನ್ ಬೈ ದ ಗವರ್ಮೆಂಟ್ ಆರ್ ಬೈ ಎನಿ administrative bodies or any other organizations which has been used in elsewhere or everywhere, we can say that. ಎಲ್ಲ ಕಡೆ ಮತ್ತೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಕಡೆ ಸ್ಟಾಟಿಸ್ಟಿಕ್ಸ್ ಇದೆ ಅಂತ ನಾವು ಹೇಳೋ ಪ್ರಶ್ನೆನೇ ಎಲ್ಲ ಕಡೆ ಕೂಡ ಸ್ಟಾಟಿಸ್ಟಿಕ್ಸ್ ಇದೆ ಅಂತ. ಓಕೆ, ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಸ್ಟಾಟಿಸ್ಟಿಕ್ಸ್ ಅನ್ನೋದು ಇವತ್ತು ನಮ್ಗೆ ಏನಕ್ಕೆ ಬೇಕು, ಸ್ಟಾಟಿಸ್ಟಿಕ್ಸ್ ಅನ್ನೋದು ನಮ್ಗೆ ಇವತ್ತು ಏನಕ್ಕೆ ಬೇಕು ಅಂತ. ಸ್ಟಾಟಿಸ್ಟಿಕ್ಸ್ ಇಲ್ದಿರ ಮನುಷ್ಯನ ಜೀವನನೇ ಇಲ್ಲ ಅಂತ ಹೇಳ್ಬೋದು. ಆಸ್ ಐ ಟೋಲ್ಡ್, no statistics, no man can live today, because we are living in a world where the information technology is growing like anything. Without information, no person can live. No information technology, no person can live. ಮನುಷ್ಯನ ಜೀವನ ಮಾಹಿತಿ ತಂತ್ರಜ್ಞಾನ ಅನ್ನೋದಕ್ಕೆ ನಾವು ಬೆರೆಸದ್ಕೊಂಡ್ಬಿಟ್ಟಿದ್ದೀವಿ. ಆ ಮಾಹಿತಿ ತಂತ್ರಜ್ಞಾನ ಅನ್ನೋದ್ರಲ್ಲೇ ನಮ್ಮ ಸ್ಟಾಟಿಸ್ಟಿಕ್ಸ್ ಅನ್ನೋದು ಅಡಗಿದೆ. ಸ್ಟಾಟಿಸ್ಟಿಕ್ಸ್ ಅಂತಂದರೆ ಬೇರೆ ಏನೂ ಅಲ್ಲ, ನಂಬರ್ಸ್. ನಂಬರ್ಸ್ ಎಲ್ಲಿಂದ ಬರುತ್ತೆ? ಮಾಹಿತಿಯಿಂದ ಬರುತ್ತೆ. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ, ನಾವು ಕಲೆಕ್ಟ್ ಮಾಡಿ ಆ ಮಾಹಿತಿನೆಲ್ಲ ಕೂಡ ಅದಕ್ಕೆ ಒಂದು ರೂಪವನ್ನು ಕೊಡ್ತೀವಿ. ಆ ರೂಪಗಳೇ ಸಂಖ್ಯೆಗಳು. ಇಟ್ ಈಸ್ ಕಾಲ್ಡ್ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ನಾವು ಅದನ್ನು. ಸಂಖ್ಯೆಗಳ ರೂಪದಲ್ಲಿರ್ತಕ್ಕಂಥದ್ದೇ ಸಂಖ್ಯಾಶಾಸ್ತ್ರ. ಆ ಸಂಖ್ಯೆಗಳನ್ನು ನಾವು ಜನರಿಂದ ಮಾಹಿತಿನ ಸಂಗ್ರಹಣೆ ಮಾಡ್ತೀವಿ. ವಿ ಕ್ಯಾನ್ ಸೇ ದಟ್ ದ ಮೀನಿಂಗ್ ಆಫ್ ಸ್ಟಾಟಿಸ್ಟಿಕ್ಸ್ ಅನ್ನು ನಾವು ನೋಡೋಕೆ ಹೋಗಿದ್ದೀವಿ ಅಂತಂದ್ರೆ, ಅದರ ಅರ್ಥ ನೋಡೋಕೆ ಹೋಗಿದ್ದೀವಿ ಅಂತಂದ್ರೆ. ಸೊ ಸ್ಟಾಟಿಸ್ಟಿಕ್ಸ್ ಅಂದರೆ ಏನು ಸರ್ ಅಂತ ಸಿಂಪಲ್ ಆಗಿ ನಾನು ಹೇಳ್ಬೋದು, ಸ್ಟಾಟಿಸ್ಟಿಕ್ಸ್ ಅಂತಂದರೆ ಸಂಖ್ಯೆಗಳು ಅಂತ. ದ ನಂಬರ್ಸ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್. ಜನರಲ್ ಲ್ಯಾಂಗ್ವೇಜಲ್ಲಿ ಜನರಲಿ ವಿ ಕ್ಯಾನ್ ಸ್ಪೀಕ್ ದಟ್, ವಿ ಕ್ಯಾನ್ ಸೇ ದಟ್ ನಂಬರ್ಸ್ ಇಸ್ ಈಕ್ವಲ್ ಟು ಸ್ಟಾಟಿಸ್ಟಿಕ್ಸ್ ಅಂತ. ಹಾಗಾದರೆ ವೇರ್ ಫ್ರಮ್ ದ ನಂಬರ್ಸ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್, ದೇರ್ ಇಸ್ ಅ ಬಿಗ್ ಪ್ರೋಸೆಸ್. ದೇರ್ ವಿ ಕ್ಯಾನ್ ಫೈನಲಿ ಕೀಪ್ ದ ನಂಬರ್ಸ್ ಇನ್ ಎ ಕರೆಕ್ಟ್ ಫಾರ್ಮ್. ದೆನ್ ಇಟ್ ಬಿಕಮ್ಸ್ ಎ ಯೂಸ್ಫುಲ್ form of statistics to the people. Then how it will be? Then we can find what is the meaning of statistics. Statistics is nothing but the process. It is a very big process. It is concerned with many scientific methods, which for the scientific methods are used. ವೈಜ್ಞಾನಿಕವಾದಂಥ ಒಂದು ಟೆಕ್ನಿಕ್ಸನ್ನು, ವಿಧಾನಗಳನ್ನೆಲ್ಲ ಬಳಸಿ ನಾವು ಏನಕ್ಕೋಸ್ಕರ ಅಂದರೆ ಕಲೆಕ್ಟಿಂಗ್, ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡೋದು, ಆರ್ಗನೈಸಿಂಗ್, ಆ ಮಾಹಿತಿಯನ್ನು ನಾವು ಒಂದು ಕಡೆ ಸಂಘಟಿಸ್ತಕ್ಕಂಥದ್ದು ಅಥವಾ ಒಂದು ಕಡೆ ಭದ್ರಪಡಿಸ್ತಕ್ಕಂಥದ್ದು, ಸಮ್ಮರೈಸಿಂಗ್, ಅದನ್ನು ವಿವಿಧ ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು, ಪ್ರೆಸೆಂಟಿಂಗ್, ಅದನ್ನು ಯಾರಿಗೆ ಯಾವ ರೀತಿ ಬೇಕು ಅರ್ಥ ಆಗಬೇಕು, ಯಾರಿಗೆ ಯಾವ ರೀತಿ ಬಳಕೆ ಆಗಬೇಕು ಅದೇ ರೀತಿಯಲ್ಲಿ ನಾವು ಅದನ್ನು ವಿಭಾಗೀಕರಣ ಮಾಡಿ ಜನರಿಗೆ ಗೊತ್ತಾಗೋ ಥರ ಆಯ್ಕೆ ಮಾಡಿಟ್ಟಿರ್ತಕ್ಕಂಥದ್ದು, ಮತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಅನಲೈಸಿಂಗ್ ದ ಡಾಟಾ. ಅನಲೈಸಿಂಗ್ ದ ಡಾಟಾ, ಅನಲೈಸಿಂಗ್ ಮೀನ್ಸ್ ಸ್ಟಡಿಯಿಂಗ್ ದ ಡಾಟಾ. ಇಷ್ಟು ಚೆನ್ನಾಗಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ಆರ್ಗನೈಸ್ ಮಾಡಿರ್ತಕ್ಕಂಥದ್ದು, ಸಮ್ಮರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಡಾಟಾನ ಸ್ಟಡಿ ಮಾಡಬೇಕು ನಾವು. ಏನಕ್ಕೋಸ್ಕರ ಮಾಡ್ತೀವಿ ನಾವು ಅಂತಂದರೆ, ಫಾರ್ ದಿ ಪರ್ಪಸ್ ಆಫ್ ಗೆಟಿಂಗ್ ದ ವ್ಯಾಲಿಡ್ ಕನ್ಕ್ಲೂಷನ್ಸ್, ಟು ಗೆಟ್ ದ ಇನ್ಫರೆನ್ಸಸ್. ಕನ್ಕ್ಲೂಷನ್ಸ್ ಅಂತ ಕರಿತೀವಿ, ಇನ್ಫರೆನ್ಸಸ್ ಅಂತ ಕರಿತೀವಿ, ಇಂಟರ್ಪ್ರಿಟೇಷನ್ ಮಾಡೋದು ಅಂತ ಕೂಡ ಕರಿತೀವಿ. ಸೊ ಸ್ಟಾಟಿಸ್ಟಿಕ್ಸ್ ಈಸ್ ದ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಸಮ್ಮರೈಸಿಂಗ್, ಪ್ರೆಸೆಂಟಿಂಗ್ ಅಂಡ್ ಆಲ್ಸೋ ಅನಲೈಸಿಂಗ್ ದ ಡಾಟಾ, ಡಿರೈವಿಂಗ್ ವ್ಯಾಲಿಡ್ ಕನ್ಕ್ಲೂಷನ್ಸ್. ಜಸ್ಟ್ ಫಾರ್ ದ ಡಾಟಾ it is to be concluded. Why we want to conclude? Why we have to take inferences? ನಾವು ಯಾಕೆ ಒಂದು ನಿರ್ಣಯವನ್ನು ತಗೊಳ್ಬೇಕು? ನಾವು ಏನಾದರೂ ಅಕಸ್ಮಾತ್ ಜಡ್ಜ್ ಮಾಡಬೇಕಾದ್ರೆ ಈ ಎಲ್ಲ ಕೆಲಸಗಳು ಬೇಕಾಗುತ್ತೆ. ಸೊ ಫಾರ್ ವೇರಿಯಸ್ ರೀಸನಬಲ್ ಡಿಸಿಷನ್ಸ್ ವಿ ಹ್ಯಾವ್ ಟು ಟೇಕ್ ಕನ್ಕ್ಲೂಷನ್ಸ್, ವಿ ಹ್ಯಾವ್ ಟು ಟೇಕ್ ಡಿಸಿಷನ್ಸ್, ವಿ ನೀಡ್ ಸಮ್ ಇನ್ಫಾರ್ಮೇಷನ್, ದೇರ್ ಫೋರ್ ಸ್ಟಾಟಿಸ್ಟಿಕ್ಸ್ ಈಸ್ ನೀಡೆಡ್. ಹಾಗಾದರೆ ನಾವೇನು ಹೇಳ್ಬೋದು? ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನಿಜವಾಗಲೂ ಕೂಡ ಸಂಗ್ರಹಣೆ ಮಾಡ್ತೀವಿ, ಒಂದು ಕಡೆ ಸಂಘಟಿಸ್ತೀವಿ, ಒಂದು ಕಡೆ ಭದ್ರಪಡಿಸ್ತೀವಿ, ಅದನ್ನು ಯಾವ ರೀತಿ ಬೇಕೋ ಆ ರೀತಿ ವಿಶ್ಲೇಷಣೆ ಮಾಡ್ತೀವಿ, ಸಮ್ಮರೈಸ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಯಾವ ರೀತಿ ಬೇಕೋ ಆ ರೀತಿ ಜನರಿಗೆ ಅರ್ಥ ಆಗೋ ರೀತಿ ಇಡ್ತೀವಿ, ಆಮೇಲೆ ಅದನ್ನು ಅಧ್ಯಯನ ಮಾಡ್ತೀವಿ,
ಆಮೇಲೆ ನಮ್ಗೆ ಬೇಕಾಗಿರ್ತಕ್ಕಂಥ ಡಿಸಿಷನ್ಸನ್ನು ಈ ಅಧ್ಯಯನದ ಆಧಾರದ ಮೇಲೆ ನಾವು ನಿರ್ಣಯಗಳನ್ನು ಕೈಗೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಯಿತು. ಸ್ಟ್ಯಾಟಿಸ್ಟಿಕ್ಸ್ ನಿಜವಾಗ್ಲೂ ಕೂಡ ಎರಡು ಪರ್ಪಸ್ಗೆ ಸ್ವಲ್ಪ ಸರ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸೇ ದಟ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಯೂಸ್ಡ್ ಫಾರ್ ಟು ರೆಫರ್ two important terms. Which are those? One is numerical facts. As I told in the beginning itself, statistics means a number or many numbers. ಸುಮಾರು ಸಂಖ್ಯೆಗಳು ಅಥವಾ ಒಂದು ಸಂಖ್ಯೆ ಅಂತ ಹೇಳ್ಬೋದು ನಾವು. Like the number of people living in a particular area. ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರ ಸಂಖ್ಯೆ. ಒಂದು ಸಿಟಿಯಲ್ಲಿ, ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರತಕ್ಕಂಥ ಜನರು ಎಷ್ಟು ಜನ, ಅವರನ್ನು ತಗೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟೀಸನ್ನು ಟು ಪ್ರೊವೈಡ್ ದ ಫೆಸಿಲಿಟೀಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ BBMP ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ whoever may be can take the number of people and what are the number of facilities they required, what are the number of areas they are having, what are the number of wards, like that all the numbers, numerical facts are there in the statistics. ಮೊದಲನೇ ವಿಷಯ ಸಂಖ್ಯೆಗಳು ಅನ್ನೋದೊಂದು ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಎರಡನೇದು ದ ಸ್ಟಡಿ ಆಫ್ ವೇಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ದ ಫ್ಯಾಕ್ಟ್ಸ್. ಸೊ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ನಾವು ನಂಬರ್ಸನ್ನು ಎಲ್ಲಿಂದ ತಗೋತೀವಿ ಅಂದರೆ ಕಲೆಕ್ಟಿಂಗ್ ಅಂದರೆ ಸಂಗ್ರಹಿಸೋದು, ಅನಲೈಸಿಂಗ್ ಅದನ್ನು ನಾವು ಅಧ್ಯಯನ ಮಾಡೋದು, ಅಂಡ್ ಇಂಟರ್ಪ್ರಿಟಿಂಗ್ ದ ಫ್ಯಾಕ್ಟ್ಸ್. ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾದ್ರೆ, ಅದನ್ನು ಅಧ್ಯಯನ ಮಾಡಬೇಕಾದ್ರೆ, ಮತ್ತೆ ವಿಶ್ಲೇಷಣೆ ಮಾಡಬೇಕಾದ್ರೆ ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ಒಂದು ಸಂಖ್ಯೆಗಳನ್ನು ಮಾತ್ರ ನಾವು ತಗೋಬೇಕಾಗತ್ತೆ. ದೆನ್ ದ ಪರ್ಪಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸರ್ವ್ಡ್. ಇಲ್ಲ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ನ ಮುಖ್ಯ ಉದ್ದೇಶನೇ ವೇಸ್ಟ್ ಆಗುತ್ತೆ, ಅದರ ಬಳಕೆ ಬೇಕಾಗೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನಂಬರ್ಸ್ ಇರುತ್ತೆ, ಮತ್ತು ಆ ನಂಬರ್ಸನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಅದನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಮೀನಿಂಗ್ ನೋಡಿದ್ವಿ ನಾವು. ಮೀನಿಂಗ್ ನೋಡಿದ್ಮೇಲೆ ಲೆಟ್ ಅಸ್ ಸೇ ಡೆಫಿನೇಷನ್ಸ್. ಸುಮಾರು ಜನ ನಮ್ಮ ಹತ್ರ ಸಂಖ್ಯಾಶಾಸ್ತ್ರಜ್ಞರು ಅಂತ ನಮ್ಮ ಹತ್ರ ಇದ್ದಾರೆ. ದೇರ್ ಆರ್ ಸೋ ಮೆನಿ ಸ್ಟ್ಯಾಟಿಸ್ಟಿಷಿಯನ್ಸ್ ಅವೈಲಬಲ್ ಇನ್ ದ ವರ್ಲ್ಡ್. They have provided their own definitions in their own style. The statistics can be defined in two ways, actually in two different ways. One, it is in singular sense and another in plural sense. ಏನು ಸಿಂಗ್ಯುಲರ್ ಸೆನ್ಸು ಮತ್ತು ಪ್ಲೂರಲ್ ಸೆನ್ಸಲ್ಲಿ ನಾವು ಡೆಫಿನೇಷನ್ ಮಾಡ್ಬೋದು ಅಂದರೆ ಯಾವ ಥರ ಅಂತ. ಸಿಂಗ್ಯುಲರ್ ಸೆನ್ಸು ಅಂತಂದರೆ ವೆರಿ ಸಿಂಪಲ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಎ ಸೈನ್ಸ್ ಅಂತ. ಒಂದು ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನವಾಗಿ ನಾವು ತಗೊಂಡಾಗ ನಾವು ಆಗ ಡೆಫಿನೇಷನ್ ಹೆಂಗೆ ಕೊಡಬಹುದು ಅಂತಂದರೆ ದ ಸೈನ್ಸ್ ಆಫ್ ಆವರೇಜಸ್ ಅಂತ ಹೇಳ್ತಾರೆ ಪ್ರೊಫೆಸರ್ A.L. ಬೌಲಿ. ಪ್ರೊಫೆಸರ್ A.L. ಬೌಲಿ is a person who has provided his own definitions in different ways, either in singular sense or in plural sense. Singular sense ಅಲ್ಲಿ ಒಂದನ್ನು ನಾವು ಡೆಫಿನೇಷನ್ ತಗೊಳಕ್ಕೆ ಹೋದರೆ he says ಸೈನ್ಸ್ ಆಫ್ ಆವರೇಜಸ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತಾರೆ ಅವರು. ಏನು ಸೈನ್ಸ್ ಆಫ್ ಆವರೇಜಸ್ ಅಂತಂದ್ರೆ ಏನು? ಆವರೇಜಸ್ ಅಂದ್ರೆ ಏನು? ಸರಾಸರಿಗಳನ್ನು ಮಾಡ್ತಕ್ಕಂಥ ವಿಜ್ಞಾನವನ್ನೇ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿಬಹುದು ಅಂತ ಹೇಳ್ಬಿಟ್ರು ಪ್ರೊಫೆಸರ್ A.L. ಬೌಲಿ. ಇದೇ A.L. ಬೌಲಿ ಮತ್ತೆ ಹೇಳ್ತಾರೆ ಕೌಂಟಿಂಗ್ ಆಫ್ ನಂಬರ್ಸ್ ಅಂತ ಹೇಳ್ತಾರೆ. ಒಂದು ಕಡೆ ಕೌಂಟಿಂಗ್ ಆಫ್ ನಂಬರ್ಸ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಇಟ್ ಈಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ and also analyzing, interpreting the information in the form of numbers anta heltare. Likewise, we can say that we are having statistics in a singular sense according to A.L. Bowley, science of averages anta heltare. Andre ಪೂರ್ತಿ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಸರಾಸರಿ ಮಾಡೋದು ಅದು ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಹಾಗೆಯೇ ಪ್ರೊಫೆಸರ್ ಬುಡಿಂಗ್ಟನ್ ಅಂತಕ್ಕಂಥವ್ರು ನಮಗೊಂದು ಡೆಫಿನೇಷನ್ನ ಹೇಳಿದ್ದಾರೆ. ಏನು ಹೇಳ್ತಾರೆ ಅವರು? ಸೈನ್ಸ್ ಆಫ್ ಎಸ್ಟಿಮೇಟ್ ಅಂಡ್ ಪ್ರಾಬಬಿಲಿಟೀಸ್ ಅಂತ ಹೇಳಿದ್ದಾರೆ ಅವರು. ಸೈನ್ಸ್ ಆಫ್ ಎಸ್ಟಿಮೇಟ್ ಅಂಡ್ ಪ್ರಾಬಬಿಲಿಟೀಸ್ ಅಂತ ಹೇಳ್ತಾರೆ. ಸಂಖ್ಯಾಶಾಸ್ತ್ರ ಅಂತಂದರೆ ಅದು ಒಂದು ವಿಜ್ಞಾನ. ಎಂಥ ವಿಜ್ಞಾನ ಅಂತಂದರೆ ಎಸ್ಟಿಮೇಟ್, ಅಂದಾಜು ಮಾಡ್ತಕ್ಕಂಥದ್ದು, ಅಂಡ್ ಪ್ರಾಬಬಿಲಿಟೀಸ್, ಅಂದಾಜು. ಅವ್ರು ಹೇಳ್ತಾರೆ ಅಂದಾಜು ಮಾಡೋದು ಮತ್ತು ನಾವು ಊಹೆ ಮಾಡ್ತಕ್ಕಂಥದ್ದು, ಏನು ಆಗಬಹುದು ಅಥವಾ ಏನು ಆಗಬಾರದು ಅಂತಕ್ಕಂಥದ್ದನ್ನ ತಿಳಿಸೋದು. ವಾಟ್ ವಿಲ್ ಹ್ಯಾಪನ್ ಅಂಡ್ ವಾಟ್ ವಿಲ್ ನಾಟ್ ಹ್ಯಾಪನ್ ಅಂತ ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು. ವಿ ಹ್ಯಾವ್ ಟು ಪ್ರಿಡಿಕ್ಟ್ ಅಬೌಟ್
ದ ಅಪ್ಕಮಿಂಗ್ ಡೇಸ್ ಈವೆಂಟ್ಸ್ ಅಥವಾ ಫ್ಯೂಚರ್ ಎಸ್ಟಿಮೇಟ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ ಅಂತ ಪ್ರೊಫೆಸರ್ ಬಡಿಂಗ್ಟನ್ ಡಿಫೈನ್ಡ್ ದಟ್ ಸೈನ್ಸ್ ಆಫ್ ಎಸ್ಟಿಮೇಟ್ಸ್ ಅಂಡ್ probability. Estimate means forecasting the future, and also probability means what will happen and what will not happen in the future, that is to be decided by using certain techniques of the statistics is called statistics anta heltare avaru. So this is what Professor Boddington says. And also we can say W.I. King has given his own definition that the science of statistics is the method of judging, collection, natural or social phenomena from the results obtained from the analysis or enumeration or collection of estimates. So ಮೂರು ಡೆಫಿನೇಷನ್ ನಾವು ನೋಡಿದ್ರೆ ಡೆಫಿನೆಟ್ ಆಗಿ ನಮಗೆ ಗೊತ್ತಾಗುತ್ತೆ. ಎಲ್ಲ ಡೆಫಿನೇಷನ್ಸ್ ಕೂಡ ಒಂದೇ ಹೇಳುತ್ತೆ. ಒಂದು, ನಾವು ಮಾಹಿತಿನ ಸಂಗ್ರಹ ಮಾಡ್ತಿದ್ದೀವಿ, ಅದನ್ನು ಅನಲೈಸ್ ಮಾಡ್ತಿದ್ದೀವಿ, ಆಮೇಲೆ ಅದನ್ನು ನಾವು ಇಂಟರ್ಪ್ರಿಟೇಷನ್ಗೆ ಬಳಸ್ತಿದ್ದೀವಿ, ವಿಶ್ಲೇಷಣೆಗೆ ಬಳಸ್ತಾ ಇದ್ದೀವಿ, ಅದರಿಂದ ಒಂದಷ್ಟು ಸಂಖ್ಯೆಗಳು ಸಿಗ್ತವೆ ಅಂತ ಗೊತ್ತಾಯಿತು. ದೀಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ definitions of statistics in singular sense. Okay, coming back to the other side, singular sense ಅಲ್ಲಿ ಅಂದ್ರೆ ಸೈನ್ಸ್ ಆಗಿ ನಾವು ತಗೊಂಡಾಗ ಸ್ಟಾಟಿಸ್ಟಿಕ್ಸ್ ಏನು ಅಂತ ನೋಡಿದ್ವಿ. ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್? ಪ್ಲೂರಲ್ ಸೆನ್ಸ್ ಅಂದ್ರೆ ಏನು? ಸ್ಟಾಟಿಸ್ಟಿಕಲ್ ಡಾಟಾ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು, ಮಾಹಿತಿ ಅಂತ, ಸಂಖ್ಯಾ ಮಾಹಿತಿ ಅಂತ ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಸ್ಟಾಟಿಸ್ಟಿಕ್ಸ್ ಆಸ್ ನ್ಯೂಮರಿಕಲ್ ಡಾಟಾ, ಸಂಖ್ಯಾಶಾಸ್ತ್ರ ಅಂತಂದ್ರೆ ಒಂದು ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಮಾಹಿತಿ ನಮ್ಮ ಹತ್ರ ಇದೆ ಅನ್ಕೊಂಡಾಗ ಸ್ಟಾಟಿಸ್ಟಿಕ್ಸ್ ನ ಡೆಫಿನೇಷನ್ ವಿ ಕ್ಯಾನ್ ಸೇ ಲೈಕ್ ದಿಸ್. ಸೊ ಸೇಮ್ ಪ್ರೊಫೆಸರ್ ಎ.ಎಲ್. ಬೌಲಿ ಡೆಫಿನೇಷನ್ ಹೇಳ್ತಾರೆ. ಏನಂತ ಹೇಳ್ತಾರೋ, ಸ್ಟಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎನ್ಕ್ವೈರಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಅಂತ ಹೇಳ್ತಾರೆ. ನಾನು ಹೇಳಿದೆ ಅವಾಗ್ಲೇನೆ. ಸೊ ಸಿಂಗ್ಯುಲರ್ ಸೆನ್ಸ್ ಅಲ್ಲಿ ಹೇಳಿದಾಗ ಅವರು ತುಂಬಾ ಸಿಂಪಲ್ ಆಗಿ ಸಂಖ್ಯೆಗಳು ಅಂತ ಹೇಳಿದ್ರು. ಪ್ಲೂರಲ್ ಸೆನ್ಸ್ ಬಂದ ತಕ್ಷಣ ನಮ್ಗೆ ಗೊತ್ತಾಯ್ತು ಅವರು ಸ್ವಲ್ಪ ಎಲಾಬೊರೇಟ್ ಮಾಡಿದ್ರು, ಅದನ್ನು ವಿಸ್ತರಿಸಿದ್ರು. ಸ್ಟಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಹೌದು, ನಂಬರ್ಗಳೇ, ಸತ್ಯಾಂಶ ಮತ್ತು ನಿಜಾಂಶಗಳಿಂದ ಕೂಡಿರ್ತಕ್ಕಂಥ ಸಂಖ್ಯೆಗಳು. ಎಸ್, ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎನ್ಕ್ವೈರಿ ಅಂತ ಹೇಳ್ತಾರೆ ಅವರು. ವಾಟ್ ಈಸ್ ದಿಸ್ ಎನ್ಕ್ವೈರಿ? ಎನ್ಕ್ವೈರಿ ಅನ್ನೋ ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ಸ್ಟಾಟಿಸ್ಟಿಕ್ಸ್ ಅಥವಾ ಮಾಹಿತಿ ಅಥವಾ ಸಂಗ್ರಹ ಮಾಡ್ತಕ್ಕಂಥದ್ದು ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದ್ರೆ, ಡೆಫಿನೆಟ್ ಆಗಿ ಒಂದು ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ. ಆ ಉದ್ದೇಶಕ್ಕೋಸ್ಕರ ನಾವು ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ಸತ್ಯಾಂಶಗಳು ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್, ಒಂದು ಮತ್ತೊಂದರ ಪರವಾಗಿ ಮತ್ತೊಂದು ಪಕ್ಕ ಅದನ್ನು ನಾವು ಪ್ಲೇಸ್ ಮಾಡಿದಾಗ, ವೆನ್ ವಿ ಕ್ಯಾನ್ ಪ್ಲೇಸ್ ಒನ್ ಬೈ ಒನ್, ಸೈಡ್ ಬೈ ಸೈಡ್, ದೆನ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಸ್ಟಾಟಿಸ್ಟಿಕ್ಸ್. ಬಿಕಾಸ್ ಒಂದು ಮತ್ತೊಂದರ ಪಕ್ಕ ಯಾಕೆ ನಾವು ಜೋಡಿಸಬೇಕಾಗುತ್ತೆ? ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಸಂಖ್ಯೆ ಅಲ್ಲ, ಹಲವಾರು ಸಂಖ್ಯೆಗಳು. ಒಂದು ಸಂಖ್ಯೆ ಮಾತ್ರ ಸ್ಟಾಟಿಸ್ಟಿಕ್ಸ್ ಆಗೋದಿಲ್ಲ. ದಟ್ ವಿ ಕ್ಯಾನ್ ಸಿ ಇನ್ ದ ಲೇಟರ್ ಪಾರ್ಟ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ನೋಡ್ತೀವಿ. ಪ್ರೊಫೆಸರ್ ಹೋರೇಸ್ ಶೇಕ್ರಿಸ್ಟ್ ಅಂತ, ವಿ ಹ್ಯಾವ್ ಎ ಬ್ಯೂಟಿಫುಲ್ ಸ್ಟಾಟಿಸ್ಟಿಷಿಯನ್ ಅಂಡ್ ವಿ ಹ್ಯಾಡ್, ಅವ್ರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ನೋಡಿದ್ರೆ ಸ್ಟಾಟಿಸ್ಟಿಕ್ಸ್ನ ಕಂಪ್ಲೀಟ್ ಪಿಕ್ಚರ್ ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಸಿ ಏನು ಪ್ರೊಫೆಸರ್ ಹೋರೇಸ್ ಶೇಕ್ರಿಸ್ಟ್ ವಾಟ್ ಹಿ ಸೆಡ್. ಸ್ಟಾಟಿಸ್ಟಿಕ್ಸ್ ಮೇ ಬಿ ಡಿಫೈನ್ಡ್ ಆಸ್, ನಾವು ಅದನ್ನು ಸ್ಟಾಟಿಸ್ಟಿಕ್ಸ್ನ ಡೆಫಿನೇಷನ್ ಕೊಡ್ಬೋದು ಯಾವ ರೀತಿ ಅಂತಂದ್ರೆ, ದ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಅಗ್ರಿಗೇಟ್ ಅಂತಂದ್ರೆ ಸರಾಸರಿ. ಯಾವುದ್ರದ್ದು? ಫ್ಯಾಕ್ಟ್ಸ್, ಸತ್ಯಾಂಶಗಳನ್ನ ಸೇರಿಸಿ ನಾವು ಸರಾಸರಿ ಮಾಡಿರತಕ್ಕಂಥದ್ದು, ಹಲವಾರು ಸತ್ಯಾಂಶಗಳು ಸೇರಿಸಿ ಸರಾಸರಿ ಮಾಡೋದು. ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್, ಯಾವ ರೀತಿ ಅದ್ರ ಪರಿಣಾಮ ಬೀರಬೇಕು, ಆ ಸರಾಸರಿ ಅಥವಾ ಸತ್ಯಾಂಶಗಳು ಯಾವ ರೀತಿ ನಾವು ಬಳಸ್ಕೋಬೇಕು ಅಂತಂದ್ರೆ, ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್, ನಮಗೆ ಯಾವ ರೀತಿ ಬಳಸ್ಕೋಬೇಕು ಅದೇ ರೀತಿ ಅದು ಬಳಕೆ ಆಗಬೇಕು. ಯಾಕೆ ಅಂತಂದ್ರೆ, ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಸ್ಟಾಟಿಸ್ಟಿಕ್ಸ್ ಯಾವತ್ತೂ ಕೂಡ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಮಾಡೋದಿಲ್ಲ. ಸ್ಟಾಟಿಸ್ಟಿಕ್ಸ್ ಈಸ್ ಬಿಹೈಂಡ್ ಮೆನಿ ಕಾಸಸ್. ಸ್ಟಾಟಿಸ್ಟಿಕ್ಸ್ ಸರ್ವ್ಸ್ ಮೆನಿ ಪರ್ಪಸಸ್. ಹಾಗೇನೆ ಮುಂದೆ ಹೇಳ್ತಾರೆ ಅವರು, ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ನಾನು ಮೊದಲಿಂದ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ನಂಬರ್ಸ್ ರೂಪದಲ್ಲಿ ಇರಬೇಕು, ಅದೇ ಸ್ಟಾಟಿಸ್ಟಿಕ್ಸು. ಎನ್ಯೂಮರೇಟೆಡ್ ಆರ್ ಎಸ್ಟಿಮೇಟೆಡ್. ಎನ್ಯೂಮರೇಷನ್ ಅಂತಂದ್ರೆ ಸಂಗ್ರಹಣೆ, ಅಥವಾ ಎಸ್ಟಿಮೇಟೆಡ್ ಅಂದ್ರೆ ಅಂದಾಜು ಮಾಡ್ತಕ್ಕಂಥದ್ದು. ಯಾವ ರೀತಿ ಅಂದಾಜು ಮಾಡಬೇಕು ಅಥವಾ ಯಾವ ರೀತಿ ಸಂಗ್ರಹ ಮಾಡಬೇಕು ಅಂತಂದ್ರೆ, ಟು ಎ ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೇಸಿ. ಒಂದು ನಾವು ಅಕ್ಯುರೇಸಿ ಅಂತ ಇಟ್ಕೊಂಡಿರ್ಬೇಕು. ಏನು ಅಂತಂದ್ರೆ ಪರ್ಫೆಕ್ಷನ್, ಕರೆಕ್ಟ್ನೆಸ್, ಅಕ್ಯುರೇಸಿ ಅಂತಕ್ಕಂಥದ್ದು. ಹಾಗಂದ್ರೆ ಹಾಗೆ ವಿ ಕೆನಾಟ್ ಕಲೆಕ್ಟ್ ದ ಇನ್ಫಾರ್ಮೇಶನ್ ಇನ್ ಎ ಹ್ಯಾಪಜಾರ್ಡ್ ಮ್ಯಾನರ್.
We have to collect the information in a systematic manner that it should serve the purpose and it should be accurate. ಸರಿ, ಅಕ್ಯುರೇಸಿ ಇರಬೇಕು, ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೇಸಿ ಇರಬೇಕು. ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಅಥವಾ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಅದು ನಿಜವಾಗ್ಲೂ ಕೂಡ ನಿರ್ದಿಷ್ಟವಾದಂಥ ಒಂದು ಮಿತಿಯನ್ನು ಇಟ್ಕೊಂಡಿರಬೇಕು, ಆ ಮಿತಿಯನ್ನು ರೀಚ್ ಆಗಬೇಕು. ಕಲೆಕ್ಟೆಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್, ನಾನು ಹೇಳಿದೆ, ಅದನ್ನ ಸರಿಯಾದಂಥ ಪದ್ಧತಿಯ ಪ್ರಕಾರ ನಾವು ಸಂಗ್ರಹಣೆ ಮಾಡಬೇಕು. ಯಾಕೆ ಮಾಡಬೇಕು ಅದನ್ನ ಅಂತ ಕೂಡ ಹೇಳ್ತಾರವರು, ಫಾರ್ ಎ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಅದು ಯಾಕೆ ಕಲೆಕ್ಟ್ ಮಾಡಬೇಕು ಅಂತಂದ್ರೆ, ಮೊದಲೇ ನಾವು ನಿರ್ಧಾರ ಮಾಡಿರ್ತೀವಿ, ಆ ಒಂದು ಉದ್ದೇಶನ ಸರ್ವ್ ಮಾಡೋ ಥರ ಇರಬೇಕು, ಆ ಉದ್ದೇಶಕ್ಕೆ ಪೂರಕವಾಗಿರಬೇಕು. ಅಂಡ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್, ಒಂದು ಮತ್ತೊಂದರ ಬದಿಯಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಜೋಡಣೆ ಮಾಡಿದಾಗ ಅಥವಾ ಅಲ್ಲಿ ಪಕ್ಕದಲ್ಲಿಟ್ಟಾಗ ಒಂದರ ಪಕ್ಕ ಒಂದು ಸೈಡ್ ಬೈ ಜಸ್ಟ್ ಪ್ಲೇಸಿಂಗ್ ದ ನಂಬರ್ಸ್ ಕಲೆಕ್ಟೆಡ್ ಸೈಡ್ ಬೈ ಸೈಡ್, ಇಟ್ ಶುಡ್ ಸರ್ವ್ ದ ಪರ್ಪಸ್ ಅಂಡ್ ಇಟ್ ಶುಡ್ ಗಿವ್ ಸಮ್ ಕನ್ಕ್ಲೂಷನ್ಸ್ ಅಂಡ್ ಇಟ್ ಶುಡ್ ಗಿವ್ ಸಮ್ chance to take inferences. This is very very important. So Professor Horace Sechrist definition ಅನ್ನು ನೋಡಿದ್ವಿ ಪ್ಲೂರಲ್ ಸೆನ್ಸ್ ಅಲ್ಲಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ this definition has covered the entire gamut of the statistics. Statistics ನ ಕಂಪ್ಲೀಟ್ ಪಿಕ್ಚರ್ ನಮ್ಮ ಮುಂದೆ ಕೊಡ್ತಾ ಇದ್ದಾರೆ ಪ್ರೊಫೆಸರ್ ಹೊರೇಸ್ ಸೇಕ್ರಿಸ್ಟ್. ಓಕೆ, ನೆಕ್ಸ್ಟ್ ನಾವು ಡೆಫಿನೇಷನ್ ನೋಡಿದ್ವಿ, ಮೀನಿಂಗ್ ನೋಡಿದ್ವಿ. ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ the first unit, that is characteristics of statistics or features of statistics. What do you mean by characteristics or what do you mean by features? So ಒಂದು ಸಬ್ಜೆಕ್ಟ್ ನಾವು ತಿಳ್ಕೋಬೇಕು ಅಂತಂದ್ರೆ ಆ ಸಬ್ಜೆಕ್ಟ್ ಗುಣಗಳನ್ನು ತಿಳ್ಕೋಬೇಕು ನಾವು, ಕ್ಯಾರೆಕ್ಟರಿಸ್ಟಿಕ್ಸ್ ಲಕ್ಷಣಗಳನ್ನು ತಿಳ್ಕೋಬೇಕು ನಾವು. What are the characteristics of statistics actually? Strictly speaking, ನಿಜವಾಗ್ಲೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಮೀನ್ ನಮ್ಗೆ ಗೊತ್ತಾಗಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಪಕ್ಕದಲ್ಲಿಟ್ಟು ಒನ್ ಬೈ ಒನ್ ಹೇಳೋ ಮಟ್ಟದಲ್ಲಿ ಇರಬೇಕು, ಅವಾಗ ನಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು. ನಂಬರ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮೊದಲು ಇರತಕ್ಕಂಥದ್ದು ಏನು ಅಂತಂದ್ರೆ ಫ್ಯಾಕ್ಟ್ಸ್ ಇರುತ್ತೆ, ಮಾಮೂಲಿ ಫ್ಯಾಕ್ಟ್ಸ್ ಅಲ್ಲ. ದ ಫಸ್ಟ್ ಒನ್ ಈಸ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್, ಅಗ್ರಿಗೇಟ್ ಅಂದ್ರೆ ಸರಾಸರಿ, ಫ್ಯಾಕ್ಟ್ಸ್ ಅಂದ್ರೆ ಸತ್ಯಾಂಶಗಳು. ದ ಟ್ರೂತ್ ವಾಟ್ ವಿ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ದ ರೆಸ್ಪಾಂಡೆಂಟ್ಸ್ ಆರ್ ಫ್ರಮ್ ದ ಇನ್ಕ್ವೈರಿ ಫ್ರಮ್ ದ ಪಾಪ್ಯುಲೇಷನ್. ನಮ್ಗೆ ಎಲ್ಲಿ ಮಾಹಿತಿ ಬೇಕು ಅಲ್ಲಿಂದ ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿ ಅದು 100% ಸತ್ಯಾಂಶಗಳಿಂದ ಕೊಟ್ಟಿರಬೇಕು. ಆ ಮಾಹಿತಿ ಆಗಾಗೇ ಇದ್ರೆ ಆಗೋದಿಲ್ಲ. ವಿ ಕೆನಾಟ್ ಟೇಕ್ ಒನ್ ಬೈ ಒನ್ ಇನ್ಫಾರ್ಮೇಶನ್ ಫಾರ್ ದಿ ಪರ್ಪಸ್ ಆಫ್ ಅವರ್ ಓನ್ ಪರ್ಪಸ್, ಆರ್ ವಿ ಕೆನಾಟ್ ಯೂಸ್ ಎ ಸಿಂಗಲ್ ನಂಬರ್. ಒನ್ ನಂಬರ್ ಈಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಮೆನಿ ನಂಬರ್ಸ್ ಕ್ಯಾನ್ ಬಿ ಕಾಲ್ಡ್ ಎ ಸ್ಟ್ಯಾಟಿಸ್ಟಿಕ್ಸ್. Therefore, one number cannot be used for aggregate or average purpose. There are many purposes. One character is that the first character is statistics is not an isolated item. Statistics includes many numbers. ಮೊದಲನೇದು. ಎರಡನೇದು, systematically arranged. The numbers which we have collected should not be arranged in a system as we think. It should be arranged in a systematic manner, that how it will be used by others for the further purposes. It should be served. ಮುಂದೆ ಜನರು ಅದನ್ನು ಬಳಸಿದಾಗ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅವರಿಗೆ ಉಪಯೋಗ ಆಗೋ ಥರ ಇರಬೇಕು, ನಮಗೂ ಉಪಯೋಗ ಆಗೋ ಥರ ಇರಬೇಕು, ಫ್ಯೂಚರ್ ರೆಫರೆನ್ಸ್ಗೆ ಆಗೋ ಥರ ಇರಬೇಕು. ಅದು ಸಿಸ್ಟಮ್ಯಾಟಿಕಲಿ ಅರೇಂಜ್ಡ್ ಇನ್ಫಾರ್ಮೇಷನ್ ಮಸ್ಟ್ ಬಿ ದೇರ್. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಮೂರನೇದು ನೋಡೋಕೆ ಹೋದಾಗ ನಾವು statistics are estimated or enumerated. Don't forget, statistics ಅನ್ನೋದು ಒಂದು estimation. Statistics is nothing but estimation. It is an approximation. It is based on assumptions. It is really we are collecting the information based on certain assumptions and certain estimations. It is collected. ಇದು ಮೂರನೇದು. Statistics as ಅದ್ರ ಪಾಡಿಗೆ ಅದೇ ಬೆಳ್ಕೊಳ್ಳೋ ಹೋಗೋದಿಲ್ಲ. So it will not grow as it is. It is collected based on certain assumptions, based on certain approximations. ನಾಲ್ಕನೇದು ನೋಡಿದಾಗ ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್. ತುಂಬಾ ಇಂಪಾರ್ಟೆಂಟು, ನಮಗೆ ನೆನಪಿರಬೇಕು. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಕ್ವಾಂಟಿಟೇಟಿವ್ ಡಾಟಾ ಆಗಿರಬೇಕು. ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್ಸೇ ಆಗಿರಬೇಕು. ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಸೇ ಫಾರ್ ಎಕ್ಸಾಂಪಲ್, ನಾನು ತುಂಬಾ ಬುದ್ಧಿವಂತ, ಐ ಆಮ್ ಎ ವೆರಿ ವೆರಿ ಇಂಟೆಲಿಜೆಂಟ್ ಫೆಲೋ. ದಿಸ್ ಇಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಹೌ ಮಚ್ ಇಂಟೆಲಿಜೆಂಟ್ ಯು ಆರ್, ದೇರ್ ವಿಲ್ ಬಿ ಎ ಕ್ವಶನ್. ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕು, ನಾನು ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿದಾಗ ನೀನು ಎಷ್ಟು ಇಂಟೆಲಿಜೆಂಟು, ಎಷ್ಟು ಕ್ವಶನ್ ಮಾರ್ಕ್ ಬರುತ್ತೆ. ಅಲ್ಲಿ ನಂಬರ್ಸ್ ಹೇಳ್ಬೇಕು ನಾವು.
ನಾನು 99% ಇಂಟೆಲಿಜೆಂಟ್ ಅಥವಾ 100% ಇಂಟೆಲಿಜೆಂಟ್ ಅಂತಂದರೆ ಅದು ಸ್ಟ್ಯಾಟಿಸ್ಟಿಕ್ಸ್ ಆಗುತ್ತೆ. ಓಕೆ, ಡೋಂಟ್ ಫರ್ಗೆಟ್. ನಾವು ಅದಕ್ಕೋಸ್ಕರ ಕ್ವಾಂಟಿಟೇಟಿವ್ ಡಾಟಾನ ಮಾತ್ರನೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ, ಕ್ವಾಲಿಟೇಟಿವ್ ಡಾಟಾನ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೆಯಲ್ಲ. ಕ್ವಾಲಿಟೇಟಿವ್ ಅಂದರೆ ಏನು? ಗುಣಾತ್ಮಕವಾಗಿರ್ತಕ್ಕಂಥದ್ದು, ಗುಣಗಳನ್ನು ಸೂಚಿಸ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಬ್ಯೂಟಿ, ಅದು ತುಂಬ ಚೆನ್ನಾಗಿದೆ, ಹಿಮಾಲಯ ಪರ್ವತ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ಏನು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ? 100% ತುಂಬ ಚೆನ್ನಾಗಿದೆ. 100 is a number, statistics. Then ಆ ಊರಲ್ಲಿ ಜನರು ತುಂಬ ಬುದ್ಧಿವಂತರು, ಇಂಟೆಲಿಜೆಂಟ್ಸ್. ವಿ ಕೆನಾಟ್. ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಸುಂದರಿಯರು ತುಂಬಾ ಸುಂದರವಾಗಿದ್ರು. ವಿ ಕೆನಾಟ್. ದೇ ಆರ್ ವೆರಿ ವೆರಿ ಬ್ಯೂಟಿಫುಲ್. ವಾಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್? ಇಟ್ ಈಸ್ ನಾಟ್ ಎ ಸ್ಟಾಟಿಸ್ಟಿಕ್ಸ್. ನಂಬರ್ಸ್ 100%, 99%. So we have to quantify the data. ಅದಕ್ಕೋಸ್ಕರ we can say that statistics must be numerically expressed. Another important character is that statistics means numbers. As I told in the beginning of the chapter, so statistics is not qualitative aspect, it is quantitative aspect. Quantitative ಅಂತ ಹೇಳ್ತೀವಿ ಅಂದರೆ ನಂಬರ್ಸ್ ಅಂತ, ಇನ್ನೇನು ಇಲ್ಲ. ಐದನೇದು, statistical data collected for a predetermined purpose. Statistics should not be collected without any object. That is not a statistics. Statistics should be statistics should lie behind a purpose. Otherwise it is not a statistics. ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ನಾವು ಕರೀಬೇಕು ಅಥವಾ ಒಂದು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಮಾಹಿತಿ ಇದೆ, ನಮ್ಮ ಹತ್ರ ಸಂಖ್ಯೆಗಳಿದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಬಿಹೈಂಡ್ ಎ ಬ್ಯೂಟಿಫುಲ್ ಪರ್ಪಸ್. ಮೇ ಬಿ 1 purpose or 2 purpose or 3 purposes or many causes, as I told. ಒಂದೇ ಒಂದು ಕಾರಣ ಆದರೂ ಮಿನಿಮಮ್ ಇರಲೇಬೇಕು. ಒಂದು ಕಾರಣ ಅಥವಾ ಹಲವಾರು ಕಾರಣಗಳ ಹಿಂದೆ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಸಂಗ್ರಹ ಮಾಡಕ್ಕೆ ಹೋಗ್ತೀವಿ. ನಾಟ್ 1 purpose or 2 purpose. ವಿತೌಟ್ ಪರ್ಪಸ್, ಇಫ್ ಯು ಆರ್ ಕಲೆಕ್ಟಿಂಗ್ ಎನಿ ಡಾಟಾ, ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಡೋಂಟ್ ಫರ್ಗೆಟ್ ದಟ್. ದೇರ್ಫೋರ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಶುಡ್ ಬಿ ಕಲೆಕ್ಟೆಡ್ ವಿತ್ ಅ ಪ್ರೀಡಿಟರ್ಮೈನ್ಡ್ ಆಬ್ಜೆಕ್ಟ್ ಆರ್ ಎ ಪರ್ಪಸ್. ಓಕೆ, ದೆನ್ ಕಮಿಂಗ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ವಿ ಕ್ಯಾನ್ ಸೇ ದಟ್ ನಾವು ಯಾವತ್ತೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ನ ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಆ ಸ್ಟ್ಯಾಟಿಸ್ಟಿಕ್ಸು ಇಟ್ ಶುಡ್ ಬಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. Right from the beginning, many number of definitions we come across that they quoted that our many statisticians quoted. Professor Boddington, A.L. Bowley and also Professor Horace Chris. All the statisticians said that the statistics which we have data collected, it should be placed in relation to each other. ಏನದು ಒಂದು ಮತ್ತೊಂದಕ್ಕೆ ಸಂಬಂಧ ಇರೋ ಹಾಗೆ ನಾವು ಅದನ್ನು ಜೋಡಣೆ ಮಾಡಬೇಕು. ಜೋಡಣೆ ಮಾಡಲಿಲ್ಲ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ? ಇಲ್ಲ, ಇಟ್ ಈಸ್ ಮೀನಿಂಗ್ಲೆಸ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಸೇ ಫಾರ್ ಎಕ್ಸಾಂಪಲ್, ಒಂದು ಪ್ರೊಡಕ್ಷನ್ ಮಾಡ್ತಿದ್ದೀವಿ, ನಾವು ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ವಿ ಆರ್ ಪ್ರೊಡ್ಯೂಸಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಟೇಕ್ ಫಾರ್ ಎಕ್ಸಾಂಪಲ್, ವಿ ಆರ್ ಪ್ರೊಡ್ಯೂಸಿಂಗ್ ಟೆಲಿವಿಷನ್ಸ್. ನಮ್ಮದು ಒಂದು ಇಂಡಸ್ಟ್ರಿ, ಟೆಲಿವಿಷನ್ ಇಂಡಸ್ಟ್ರಿ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಅಲ್ಲಿ ಟೆಲಿವಿಷನ್ ಇಂಡಸ್ಟ್ರಿ ನಾವು ಶುರು ಮಾಡೋಕ್ಕೆ ಮೊದಲು ಅಥವಾ ಪ್ರಾರಂಭಿಸೋಕೆ ಮೊದಲು, ಬಿಫೋರ್ ಕಮೆನ್ಸಿಂಗ್ ದ ಟೆಲಿವಿಷನ್ ಇಂಡಸ್ಟ್ರಿ, ವಿ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರೊಡಕ್ಷನ್ ಆಫ್ ಟೆಲಿವಿಷನ್ಸ್ and what is the quality, what is the quantity, what is their price, what is their design, what is the shape. All the information should be collected from the people before we going to start the production. So therefore we have to think about production. We have to collect the data regarding how many number of TVs we have to produce. Then what will be the demand, because the demand cannot be constant in all the times. When we are collecting the information, at the time there will be some demand. Thereafter, when we have started the production, so that time the demand may be increased or demand may be decreased because of some other reason. Say for example, our competitors may have occupied the market, or otherwise our product become very very good product, therefore the demand has been raised to our product. Likewise, we have to collect the information and we have to produce side by side with relation to one another. Say for example, production and demand, and regarding sales, and also regarding exports, and also regarding finance we require for producing so and so televisions or so and so products. Like that, we have to place the collected information in
relation to one another. If there is no relationship between one number to another number, again it is not a statistics. Don't forget, statistics ಅಂತಕ್ಕಂಥದ್ದು ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಒಂದು ಮತ್ತೊಂದಕ್ಕೆ ಸಂಬಂಧ ಇರೋ ರೀತಿ ನಾವು ಅರೇಂಜ್ ಮಾಡಬೇಕು, ಸಂಬಂಧ ಇರೋ ರೀತಿ ನಾವು ಅದನ್ನ ಪ್ರೆಸೆಂಟ್ ಮಾಡಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವಿ ಕ್ಯಾನ್ ಫೈಂಡ್. ಬೇಕಾದಷ್ಟು ಇನ್ನೂ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. For our purposes, just we quoted only 6 characteristics. Then coming back to another important concept of statistics. We know statistics is good. Statistics makes numbers. Statistics ಅಂದ್ರೆ ಏನು? Numbers. Numbers ಯಾವ ತರ ಇರಬೇಕು? ಒಂದು ಉದ್ದೇಶ ಇಟ್ಕೊಂಡಿರಬೇಕು. We have to collect the information according to our prior object, and also it should be placed in relation to one another, and also it should have clear picture about what we have to collect, and it should be placed and it should be used for our purposes in the form of analysis, that is in the form of study, and also in the form of inferences to be drawn. ಅಂದರೆ ಕನ್ಕ್ಲೂಷನ್ಸ್ ಅನ್ನು ತಗೊಳ್ಳೋ ಥರ ನಮ್ಮ ಮಾಹಿತಿನ ಸಂಗ್ರಹ ಮಾಡಿಟ್ಟಿರ್ಬೇಕು. ಇದನ್ನೆಲ್ಲ ಸ್ಟಾಟಿಸ್ಟಿಕ್ಸ್ ಅಂತ ಕರೆದ್ವಿ. ನೈಸ್. ಕಮಿಂಗ್ ಬ್ಯಾಕ್ ಟು ಇನ್ನು ಸ್ಟಾಟಿಸ್ಟಿಕ್ಸ್ ಏನು ಮಾಡುತ್ತೆ ಆ್ಯಕ್ಚುಲಿ. ವಾಟ್ ಸ್ಟಾಟಿಸ್ಟಿಕ್ಸ್ ವಿಲ್ ಡೂ ಮೀನ್ಸ್ ಕ್ವಶನ್ ಮಾರ್ಕ್ ನಾವು ಹಾಕೊಂಡ್ರೆ ಏನು ಫಂಕ್ಷನ್ಸ್ ಮಾಡುತ್ತೆ, ಸ್ಟಾಟಿಸ್ಟಿಕ್ಸ್ ನಿಜವಾಗ್ಲೂ ಏನು ಕೆಲಸ ಮಾಡುತ್ತೆ. ಪ್ರಪಂಚದಾದ್ಯಂತ ನಾವು ನೋಡ್ತಾ ಇದೀವಿ, ಮಾಹಿತಿ ಅನ್ನೋದಿದೆ, ಮಾಹಿತಿ ಸಂಖ್ಯೆಗಳ ರೂಪದಲ್ಲಿದೆ. ದ ಇನ್ಫಾರ್ಮೇಶನ್ ವಿ ಹ್ಯಾವ್ ಕಲೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್. ನೈಸ್. ಕ್ಯಾರೆಕ್ಟರಿಸ್ಟಿಕ್ಸು ನೋಡಿದ್ವಿ. ಹಾಗಾದ್ರೆ ಸ್ಟಾಟಿಸ್ಟಿಕ್ಸ್ ಏನು ಕೆಲಸ ಮಾಡುತ್ತೆ? ಫಸ್ಟ್ ಒನ್ ಈಸ್ ಇಟ್ ಪ್ರೆಸೆಂಟ್ಸ್ ಫ್ಯಾಕ್ಟ್ಸ್ ಇನ್ ಸಿಂಪಲ್ ಫಾರ್ಮ್. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಪೇಜ್ ಗಟ್ಟಲೆ ಇರುತ್ತೆ. ದ ಕಲೆಕ್ಟೆಡ್ ಇನ್ಫಾರ್ಮೇಶನ್ ಮೇ ಬಿ running in number of pages and number of books, but it should be presented in a simple form that it should be understood by a layman also. ಒಬ್ಬ ಅನಕ್ಷರಸ್ಥನಿಗೂ ಕೂಡ ಅರ್ಥ ಆಗೋ ರೀತಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ನಾವು ಪ್ರೆಸೆಂಟ್ ಮಾಡಬೇಕು, ಡಾಟಾನ ಪ್ರೆಸೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಬೇಕಾದಷ್ಟು ಟೂಲ್ಸ್ ಇದೆ, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಂತ ಕರಿತೀವಿ ನಾವು. ಕ್ಲಾಸಿಫಿಕೇಶನ್, ಟ್ಯಾಬುಲೇಷನ್ ಅಂತ ಕರಿತೀವಿ ನಾವು. ಒಂದು ಚಿಕ್ಕದಾಗಿರ್ತಕ್ಕಂಥ ಟೇಬಲ್ನ ವಿ ಕ್ಯಾನ್ ಯೂಸ್ ಎ ಸ್ಮಾಲ್ ಟೇಬಲ್. ಇನ್ ದಟ್ ಸ್ಮಾಲ್ ಟೇಬಲ್ ದ ಡಾಟಾ ವಿಚ್ ಈಸ್ ರನ್ನಿಂಗ್ ಇನ್ ಟು number of pages can be kept in a small table in A4 size sheet. This is the capacity of statistics. Therefore, statistics, the first important and the foremost important function is it presents the mass data, huge data, lot of data, what we can say. ತುಂಬ ದೊಡ್ಡದಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕೂಡ ಚಿಕ್ಕದಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಫಸ್ಟ್ ಒನ್. ಸೆಕೆಂಡ್ ಒನ್, reduces the complexity of the data. Complexity, ನಾವು we can say that difficulty. Complexity ಅಂತಂದ್ರೆ difficulty ಅಂತ. ಕೆಲವೊಂದು ಸಲ we cannot understand the information which is collected by us, what the information says. ನಾವು ಮಾಹಿತಿ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಏನು ಹೇಳ್ತಿದೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಏನು ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸಿಟಿ, ಆ ಮಾಹಿತಿಯಲ್ಲಿ ಇರ್ತಕ್ಕಂಥ ಒಂದು ಡಿಫಿಕಲ್ಟಿ, ಕ್ಲಿಷ್ಟತೆ ಅರ್ಥ ಆಗೋದಿಲ್ಲ ನಮಗೆ. ಹಾಗಾದ್ರೆ ಏನು ಮಾಡಬೇಕು ನಾವು? ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಸ್ಟಾಟಿಸ್ಟಿಕ್ಸ್. ಅದೇನು ಮಾಡುತ್ತೆ? ಅನ್ನೆಸೆಸರಿ ಡಾಟಾ ಕ್ಯಾನ್ ಬಿ ಅವಾಯ್ಡೆಡ್. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಟೈಮಲ್ಲಿ ವಿ ಪೀಪಲ್ ವಿ ವಿಲ್ ಗೋಯಿಂಗ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ಆನ್ ಕಂಟಿನ್ಯೂಸ್ ಇನ್ ಎ ಕಂಟಿನ್ಯೂಸ್ ಪ್ರೋಸೆಸ್ ವಿಚ್ ವಿ ಡೋಂಟ್ ನೋ whether the data is required for our purpose or not, but we are collecting and we are just mobilizing the data and we are preserving it. Later on we came to know that so and so data is not required and so and so data is required. Then eliminating unnecessary data, taking the important data, taking the most important data, taking the simple data, taking just what we can say which is useful for our purpose, and throwing the unuseful data which we have collected already should be kept outside our presentation. Then we can say that so complexity can be kept outside, the simplicity can be kept in our table, in a table form. What we can say, ನಾನು ಅವಾಗಲೇ ಹೇಳಿದೆ, ಟ್ಯಾಬುಲೇಷನ್ ಅಂತಕ್ಕಂಥ ಒಂದು ಟೂಲ್ ಇದೆ, ಒಂದು ಟೆಕ್ನಿಕ್ ಇದೆ. ಟ್ಯಾಬುಲೇಷನ್ ಪ್ರಕಾರ ಕಲೆಕ್ಟ್ ಮಾಡಿರೋ ಮಾಹಿತಿನೆಲ್ಲ ಕೂಡ ಚಿಕ್ಕದಾಗಿ ನಾವು ಅಲ್ಲಿ ಪ್ರೆಸೆಂಟ್ ಮಾಡಬಹುದು. ಅದಕ್ಕೋಸ್ಕರ ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡುತ್ತೆ, ಅನ್ನೆಸರಿ ಡಾಟಾನ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಇದು ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್. ಮೂರನೇದು, ಸ್ಟ್ಯಾಟಿಸ್ಟಿಕ್ಸ್ ಇನ್ನೇನು ಕೆಲಸ ಮಾಡುತ್ತೆ ಸರ್ ಅಂತಂದರೆ,
it is very very helpful in comparing one another. If you are a businessman, now statistics na ivattu, being a commerce person and being a non-commerce person also, statistics is used by each and every person, as I told. ಎಲ್ಲರೂ ಕೂಡ ಬಳಸ್ತಿದ್ದಾರೆ. ಸ್ಟಾಟಿಸ್ಟಿಕ್ಸ್ ನ ಬಳಸ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ವಿ ಆರ್ ಕಂಪೇರಿಂಗ್, ಟೇಕ್ ಫಾರ್ ಎಕ್ಸಾಂಪಲ್, ವಿ ಆರ್ ಕಂಪೇರಿಂಗ್ ದ ಮಾರ್ಕ್ಸ್ ಆಫ್ ಅವರ್ ಓನ್ ಸ್ಟೂಡೆಂಟ್ ಅಂಡ್ ಆಲ್ಸೋ ಅದರ್ ಸ್ಟೂಡೆಂಟ್ ಹೂ ಈಸ್ ಎ ನೈಬರ್ ಆಫ್ ಅಸ್, ಹೂ ಈಸ್ ಸ್ಟಡಿಂಗ್ ಇನ್ ಅದರ್ ಕಾಲೇಜ್. ಬೇರೆ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ನಮ್ಮ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ಇವನು ಬಿಕಾಮ್ ಓದ್ತಾ ಇರ್ತಾನೆ. ದ ಟೂ ಬಿಕಾಮ್ ಸ್ಟೂಡೆಂಟ್ಸ್ ಆಫ್ ಟೂ ಡಿಫರೆಂಟ್ ಕಾಲೇಜಸ್, their marks can be compared. Who got 500 marks out of 600 and our student got 550 marks out of 600, we can say he is a good person because whose marks are 50 marks greater than that person who is same BCom student in first year, like that. So we can compare. Same thing we can compare in terms of business also. Take for example, there are so many television companies, there are so many mobile companies today, there are so many computer producing companies, software solution companies. We can say that which company is top 1, so and so company A is top 1, company B is top 2, company C is top 3. How we can say? Because of comparison, collecting the information regarding these companies, we place the same information side by side and we can say that whose sales are good, yes, this company is good. Whose sales are bad, this company is bad. Whose company's products are demanded more and more by the users, then that company is good. And who is giving good quality of product, who is not giving good quality of product, we can say just by comparing the figures, that is numbers of different businesses, different students, different areas. So ಸ್ಟಾಟಿಸ್ಟಿಕ್ಸ್ ಹೆಲ್ಪ್ಸ್. ಸ್ಟಾಟಿಸ್ಟಿಕ್ಸ್ ಡೆಫಿನೆಟ್ ಆಗಿ ನಮಗೆ ಹೆಲ್ಪ್ ಮಾಡೋದು ಯಾವುದಕ್ಕೆ ಅಂತಂದರೆ, ಕಂಪೇರ್ ಮಾಡೋದಕ್ಕೆ ಒಂದು ಮತ್ತೊಂದರ ಜೊತೆ. ನಾಟ್ ಓನ್ಲಿ ಟೂ, ವಿ ಕ್ಯಾನ್ ಕಂಪೇರ್ ವಿತ್ ಮೆನಿ ನಂಬರ್ ಆಫ್ ಇಯರ್ಸ್. ಟೈಮು ಲೆಕ್ಕಕ್ಕೆ ತಗೊಂಡಾಗ ನಾವು ವಿ ಕ್ಯಾನ್ ಕಂಪೇರ್ ದ ಫಿಗರ್ಸ್ ಆಫ್ 10 years, ಫಾಸ್ಟ್ 15 years, 20 years ಡಾಟಾ. ಹಾಗೇನೆ 20 ಕಾಲೇಜಸ್, 20 ಬಿಸ್ನೆಸಸ್, 30 ಬಿಸ್ನೆಸಸ್, 50 ಬಿಸ್ನೆಸಸ್ ಆಲ್ ಓವರ್ ದ ವರ್ಲ್ಡ್. 1500, 2000, 1500, 2000, 3000, 5000 business units producing the mobile phones. But we can say that only one company is at the top 1, which is that company A is top 1. Why? Because we compare the data of all the 1000 companies or 2000 companies. One company which stands at first, definitely we can say this is number 1 company. So this is because of statistics. Don't forget, statistics compare ಮಾಡೋದಕ್ಕೆ ಹೆಲ್ಪ್ ಮಾಡ್ತು, ಅದು ಒಂದು ಇಂಪಾರ್ಟೆಂಟ್ ಫಂಕ್ಷನ್. ಮೂರನೇದು ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ಅಂತಂದರೆ ನಾವು ಮೊದಲೇನೆ ಅಂದಾಜು ಮಾಡ್ತಕ್ಕಂಥದ್ದು ಅಂತ. ನೋಬಡಿ ನೋಸ್ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಹಾಗಂತ ಹೇಳ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಮುಂದೆ ಏನಾದರೂ ಹಾಕೊಂಡ್ಬಿಡ್ಲಿ, ನಾನು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ಐ ವಿಲ್ ರನ್ ಮೈ ಬಿಸ್ನೆಸ್, ವಾಟ್ ಎವರ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಡೇಸ್, ವೆದರ್ ಐ ಕ್ಯಾನ್ ಅರ್ನ್ ಆರ್ ಇಫ್ ಐ ಕ್ಯಾನ್ ಇನ್ಕರ್ ಲಾಸ್, ವಾಟ್ ವಿಲ್ ಹ್ಯಾಪನ್, ಐ ವಿಲ್ ಗೋ ಆನ್ ರನ್ನಿಂಗ್ ದ ಬಿಸ್ನೆಸ್. ನೋ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಸೇ, ನೋ ಸ್ಟೂಡೆಂಟ್ ಕ್ಯಾನ್ ಸೇ ಐ ವಿಲ್ ರೀಡ್ ಅಂಡ್ ಐ ವಿಲ್ ರೈಟ್ ದ ಎಕ್ಸಾಮಿನೇಷನ್ ವಾಟ್ ಎವರ್ ದ ಮಾರ್ಕ್ಸ್ ಐ ಕ್ಯಾನ್ ಗೆಟ್. ನನಗೆ ಎಷ್ಟಾದರೂ ಮಾರ್ಕ್ಸ್ ಬರಲಿ, ನಾನು ಓದ್ತಾ ಇರ್ತೀನಿ, ಬರೀತಾ ಇರ್ತೀನಿ, ಯಾರೂ ಇಲ್ಲ. ಅಂದಾಜು ಮಾಡ್ತಾನೆ ನಾನು, ನನಗೆ ಯಾವ ಸಬ್ಜೆಕ್ಟ್ಸ್ ತುಂಬ ಕಷ್ಟ ಇದೆ, ಔಟ್ ಆಫ್ 6 subjects, which is the toughest subject, he will forecast in the beginning stage itself. Just after first chapter or second chapter, he says subject A, subject B, subject C, subject D, subject E. Likewise, he categorizes. Subject A is very very good because it is easy, it is my mother tongue Kannada, nice. Subject B, it is English, very very tough, where we can, what we can and how I can, what are the loopholes of this subject, how can I, ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕಾದ್ರೆ ಅಲ್ಲಿ ಏನೇನು ಮಾಡ್ಬೋದು, ಏನೇನು ಮಾಡಬಾರ್ದು, ಎಲ್ಲದ್ರ ಬಗ್ಗೆ ಫೋರ್ಕಾಸ್ಟ್ ಮಾಡ್ತಾನೆ ಅವನು. ನೆಕ್ಸ್ಟ್ ಸಬ್ಜೆಕ್ಟ್ ಸಿ, ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಪ್ರಾಬ್ಲಮ್ಸ್ ಮಾಡ್ತಾ ಇದ್ರೆ ಮಾರ್ಕ್ಸ್ ಬಂದ್ಬಿಡುತ್ತೆ, ಇಟ್ ಈಸ್ ವೆರಿ ವೆರಿ ಈಸಿ. ಒಬ್ಬ ಪರ್ಸನ್ ಹೇಳ್ತಾನೆ, ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನೋ ನನಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ನನಗೆ ಅಕೌಂಟ್ಸ್ ಕಷ್ಟ ಆಗುತ್ತೆ, ಸ್ಟಾಟಿಸ್ಟಿಕ್ಸ್ ಕಷ್ಟ ಆಗುತ್ತೆ. Then again he has to focus on that particular subject by taking the help of teachers even after the classroom hours. He has to go and take the help of a teacher and get the doubts solved even after the classrooms, and within the classrooms also he should focus on that subject which is more difficult. ಈ ಅಂದಾಜುಗಳನ್ನು, ಇದು ಕಷ್ಟ, ಇದು ಈಸಿ ಮೊದಲು ಹೇಳೋದಕ್ಕಾಗೋದಿಲ್ಲ, ಎಕ್ಸಾಮ್ ಆದಮೇಲೆ ಹೇಳಬೇಕು. ಎಕ್ಸಾಮ್ ಆಗೋದ್ಮೇಲೆ ಹೇಳೋದಂದರೆ ಡಿಸಿಷನ್ ತಗೊಳ್ಳೋದು. ಬಟ್ ಎಕ್ಸಾಮ್ ಆಗೋಕ್ಕೆ ಮೊದಲೇನೆ ಈ ಎಕ್ಸಾಮಲ್ಲಿ ನನಗಿದು ತುಂಬ ಕಷ್ಟ ಆಗುತ್ತೆ, ಇದು ತುಂಬ ಈಸಿ ಇದೆ, ಐ ಕ್ಯಾನ್ ಸೇ ದಿಸ್ ಸಬ್ಜೆಕ್ಟ್ ಈಸ್ ಈಸಿ, ದಿಸ್ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಟಫ್. ಈ ಥರ ನಾವು ಮೊದಲೇ ಡಿಸಿಷನ್ಸನ್ನು ಅಥವಾ ಮೊದಲೇ ಅಂದಾಜನ್ನು ಮಾಡ್ಕೋಬೇಕಾಗುತ್ತೆ.
ಇದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್. ಹಾಗೆ ಸ್ಟೂಡೆಂಟು 1, 2, 3 ಟೆಸ್ಟ್ಗಳಾದ್ಮೇಲೆ ನೋಡ್ತಾನೆ ಯಾವ ಸಬ್ಜೆಕ್ಟ್ ಟಫ್, ಯಾವ ಸಬ್ಜೆಕ್ಟ್ ಈಸಿ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ನಂಬರ್ ಆಫ್ ಮಾರ್ಕ್ಸ್ ಅಟೈನ್ಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ 1 or 2 ಟೆಸ್ಟ್ ಕಂಡಕ್ಟೆಡ್ ಇನ್ ದ ಕಾಲೇಜ್. ಬಿಸ್ನೆಸ್ ಮ್ಯಾನ್ 2-3 ತಿಂಗಳಾದಮೇಲೆ ಅವ್ನ ಸೇಲ್ಸ್ ಎಷ್ಟಿದೆ ಚೆಕ್ ಮಾಡ್ಕೋತಾನೆ. ನಮ್ಮ ಬಿಸ್ನೆಸ್ ಗ್ರೋ ಆಗ್ತಿದೆಯಾ ಅಥವಾ ಇನ್ನೂ ಕೂಡ ಡೆವಲಪ್ ಆಗಬೇಕಾ? he can check himself. This is what another important function. Forecasting. Next one, testing hypothesis. Hypothesis testing is very, very important in modern days, especially for business people. Not only business people, all the people. Take for example our medical science. We can say that a doctor who has just innovated a beautiful medicine which is not used elsewhere, which is a very, very new medicine. He has to test this, whether this medicine will give positive result or negative result. Then how he can test? He will go for testing hypothesis. This is the impact of that particular new innovated medicine. It should be used somewhere else on a particular animal or on a particular person where a particular disease is identified. Thereafter, if that results gives positive, then that disease is used. He can say this drug or this medicine is useful. Then it will be just promoted in the market and it will be used for the same disease whenever it will come across. So ಯಾವುದಾದರೂ ಒಂದು ಕಾಯಿಲೆ ಬಂದಿದೆ ಅಂತಂದರೆ ಆ ಕಾಯಿಲೆಗೆ ಒಂದು ಹೊಸ ಒಂದು ಮೆಡಿಸಿನ್ ಔಷಧಿಯನ್ನು ಕಂಡಿರತಕ್ಕಂಥವರು ಅದನ್ನು ಸರಿಯಾಗಿದೆಯಾ ಇಲ್ವಾ, ಅದರಲ್ಲಿ ಕಂಟೆಂಟ್ಸ್ ಇನ್ನೂ ಬಿಡಿಸ್ಬೇಕಾ, ಚೆನ್ನಾಗಿದೆಯಾ ಇಲ್ವಾ, ರೋಗ ನಿವಾರಕ ಔಷಧಿಗಳು ಇನ್ನೂ ಸೇರಿಸ್ಬೇಕಾ, ಇದನ್ನೆಲ್ಲ ಕೂಡ ಟೆಸ್ಟ್ ಮಾಡ್ತಾನೆ. ಸೊ ಇದನ್ನು ನಾವು ಹೈಪಾಥಿಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ. ನಾಟ್ ಓನ್ಲಿ ಮೆಡಿಕಲ್ ಸೈನ್ಸ್, ನಾಟ್ ಓನ್ಲಿ ಬಿಸ್ನೆಸ್ ಪೀಪಲ್, ನಾಟ್ ಓನ್ಲಿ ಕಾಮರ್ಸ್ ಪೀಪಲ್, ಆಲ್ ದ ಪೀಪಲ್ ಆರ್ ಯೂಸಿಂಗ್ ದಿಸ್ ಒನ್. ದೆನ್ ದ hypothesis testing is another important function of statistics. There is no doubt. Next, coming to another function, statistics helps in formulation of policies. We people, we are the people of India, we are the people of Karnataka. There is a government of Karnataka, there is a government of India, and local governments, say for example BBMP, municipality, and taluk panchayat, village panchayat, all the panchayats, all the bodies are there. They have to prepare certain policies regarding economics. Take for example, the growth of economy should be considered. How the economy can be just developed? It is in the form of increasing the standard of living of the people. What we can do? Take for example our present Prime Minister Narendra Modi ji, who has thought of cleaning India, that is Swachh Bharat. Swachh Bharat and Swasth Bharat. ಆರೋಗ್ಯ ಭಾರತ ಮತ್ತು ಸ್ವಚ್ಛ ಭಾರತ, ಕಸಮುಕ್ತ ಭಾರತ ಅಂತ ಹೇಳಿದ್ರು ಅವರು. ಈ ಪಾಲಿಸಿನ ಅವ್ರ ಮೈಂಡ್ಗೆ ಯಾಕೆ ಬಂತು? ಅದನ್ನು ತಗೊಬೇಕಾದ್ರೆ ಇಡೀ ಭಾರತ ಮಾತ್ರ ಅಲ್ಲ, ದ ಎಂಟೈರ್ ವರ್ಲ್ಡ್ ಈಸ್ ಫೇಸಿಂಗ್ ಎ ಪ್ರಾಬ್ಲಮ್ ಆಫ್ ವೇಸ್ಟೇಜ್ ನಾಟ್ ಡಿಸ್ಪೋಸ್ಡ್. ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಸಬ್ಜೆಕ್ಟ್, ಸಪರೇಟ್ ಸಬ್ಜೆಕ್ಟ್, ವೇಸ್ಟ್ ಮ್ಯಾನೇಜ್ಮೆಂಟ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ದ ಎಂಟೈರ್ all the countries of the world and the universe. So therefore, he thought that let us clean our India and make our India green. This is the policy which is coming through the present Prime Minister of India, that is Shri Narendra Modi ji. This is a policy. Where from it has gone? It has taken from the numbers where the number of wastages are kept in the roads and all the streets, and also we can say that it is kept everywhere. The Bangaloreans are facing that. So and so Manduru is a place where the entire waste of Bangalore is placed there, and the people of Manduru and the people of that surrounded villages, they are having so many diseases. They are getting ತುಂಬ ಕಾಯಿಲೆಗಳು ಬರ್ತಿದೆ. ಬೆಂಗಳೂರಲ್ಲಿ ಇರತಕ್ಕಂಥ ಎಲ್ಲ ಕಸನ ತಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಹಳ್ಳಿಯಲ್ಲಿ ಆಗ್ತಾ ಇದ್ರೆ, ಹಳ್ಳಿ ಸುತ್ತಮುತ್ತಲು ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಸರಿಯಾಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ವಾಸನೆ ಬರ್ತಿದೆ, ಹಾಗೆಯೇ ಕಾಯಿಲೆಗಳು ಬರ್ತಿದೆ. ಸೊ ಇದರಿಂದ ನಾವು ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕು. ಸಾಲ್ವ್ ಮಾಡಬೇಕಾದ್ರೆ ಅಗೈನ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ದ BBMP ಪೀಪಲ್, ದ ಕಮಿಷನರ್ ಆಫ್ BBMP and so many officials, they have to make their own policies. They are finding another place where this waste can be disposed of. They are finding another place.
rather than the same place where already we have destroyed the health of the people and also the area of that particular place. So, itara we can say the policies regarding economy, the policies regarding medical health, what we can say, ಜನರ ಆರೋಗ್ಯದ ಬಗ್ಗೆ, we are getting a very famous disease, that is Ebola, that God grace, no Ebola has entered into Karnataka till date. ಇವತ್ತುವರೆಗೂ ಯಾವುದು ಬಂದಿಲ್ಲ, ಸಂತೋಷ ಪಡಬಹುದು. ನಮ್ಮ ಆರೋಗ್ಯ ಮಂತ್ರಿಗಳು UT ಖಾದರ್ ಅವರು ಹೇಳ್ತಾ ಇದ್ದಾರೆ, ಎಬೋಲಾ ಕರ್ನಾಟಕಕ್ಕೆ ಬಂದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಯಾವುದೇ ಹಾಸ್ಪಿಟ್ಲೇ ಇಲ್ಲ, ಅದನ್ನು ಡಯಾಗ್ನೈಸ್ ಮಾಡೋದಕ್ಕೆ ಹಾಸ್ಪಿಟ್ಲ್ ಇಲ್ಲ. ಇದು ಒಂದು ಸಂಖ್ಯೆ. ಯಾಕೆಂತಂದರೆ ಎಬೋಲಾ ಏನಾದರೂ ಕಾಣಿಸ್ಬಿಟ್ರೆ ಸೊ ಅವ್ರ ಪಾಲಿಸೀಸ್ ಮೊದಲೇ ಮಾಡ್ಕೋಬೇಕಾಗುತ್ತೆ. ಈ ಪಾಲಿಸೀಸ್ ಮಾಡಬೇಕಾದ್ರೆ ಎಬೋಲಾ ಸಂಖ್ಯೆ ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ, ಭಾರತದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಕಾಣಿಸ್ತಾ ಇದೆ, ಅದು ಕಾಣಿಸಿದ್ರೆ ಏನು ಮಾಡಬೇಕು, ಅದಕ್ಕೆ ಪಾಲಿಸೀಸ್ ಈಗಲೇ ಮಾಡ್ಕೋಬೇಕಾಗುತ್ತೆ. ಎಷ್ಟು ಎಬೋಲಾ ಸಂಖ್ಯೆ ಇತ್ತು. ಹಾಗೆಯೇ ಶಿಕ್ಷಣದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರೈಮರಿ ಎಜುಕೇಷನ್, ಹೌ ಮೆನಿ ನಂಬರ್ ಆಫ್ ಪೀಪಲ್ ದೇ ಆರ್ ಗೋಯಿಂಗ್ ಫಾರ್ ದ ಕಂಪ್ಲೀಟ್ this complete education, what we can say, 100% literacy we are not getting. We are not getting 100% literacy. There is no literate people in India. 100% literate people we are not finding. Literacy is the biggest problem in India. So we can say that how we can face this problem, just make a policy that Sarva Shikshana Abhiyana, this is a policy given by central government, means provide primary education free of cost to all the people, to all the kids who attained not the age of 15 or more than 15 years, below the age of 14 and 14 years, so they should be given primary education. It is compulsory. This is Sarva Shikshana Abhiyana. This is the policy given by central government, and this is finding and placing a beautiful policies by government, that is state governments, central governments, local bodies. For that, statistics, numbers are very, very important. Another important function is statistics is used for deriving inferences, valid inferences, conclusions. I told you that we have to take conclusions by studying certain numbers. By studying certain numbers, we have to see what is the real effect of that particular information which we have collected. ನಾವು ಮಾಹಿತಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅದರ ಬಗ್ಗೆ ನಾವು ನಿರ್ಣಯವನ್ನು ಕೈಗೊಳ್ಳುವಂಥ ಸಮಯ ಬಂದಿದೆ. ಆ ನಿರ್ಣಯನ ಕೈಗೊಳ್ಳಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಕನ್ಕ್ಲೂಷನ್. ನಾವು ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ವಿ ಹ್ಯಾವ್ ಟು ಟೇಕ್ ಡಿಸಿಷನ್. ಸೊ ದೇರ್ ಫೋರ್ ಆ ಡಿಸಿಷನ್ ತಗೋಬೇಕಾದ್ರೆ ಮಾಹಿತಿ ಬೇಕೇ ಬೇಕು, ಅದನ್ನು ಅಧ್ಯಯನ ಮಾಡಿರಬೇಕು. ವಿ ಹ್ಯಾವ್ ಟು ಅನಲೈಸ್, ಫಸ್ಟ್ ಒನ್ ಕಲೆಕ್ಟಿಂಗ್, ಪ್ರೆಸೆಂಟಿಂಗ್, analyzing, and finally interpreting the data. Interpretation means deriving the conclusions, deriving the valid inferences about the collected information. So these are the functions of statistics which we can say. Then coming back to next another one, as we have discussed, statistics is everywhere in the world, everywhere in India, everybody is using. Then what is the scope of statistics? That we can simply say is that statistics is used in different areas in different ways. One, it is in industry. We have to prepare so many plans. We have to prepare organizational charts, control charts, inspection plans regarding production, quality, everything. So we want very, very important plans, and we have to prepare a managerial hierarchy, and we have to appoint a managerial persons who is really using and really useful to our industry or a business person. So therefore industry definitely requires statistics. No numbers, no statistics is, no numbers, no statistics, no industry is alive. Second one, statistics is so useful in commerce. Commerce means we can say that accountancy, reporting, budgeting, sales, production, everywhere. So we have to make estimates regarding production demands, and what is the production we have to, what is the sales we have to, and what is our target. To reach that target, what is our sales, what will be the profitability or profit portion, we have to keep it in while fixing the price of that particular product. So all these things are in numbers. Therefore statistics is very, very useful in commerce also. Coming back to another area, it is agriculture. There is a doubt, ಒಂದು ಡೌಟ್ ಬರುತ್ತೆ, ಅಗ್ರಿಕಲ್ಚರಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಬೇಕು ಅಂತ.
ಅಗ್ರಿಕಲ್ಚರಲ್ ಕೂಡ ಬೇಕೇ ಬೇಕು. ಅನಾಲಿಸಿಸ್ ಆಫ್ ವೇರಿಯನ್ಸ್ ಅಂತ ಅನೋವಾ ಅಂತ ಒಂದು ಟೆಕ್ನಿಕನ್ನು ಬಳಸ್ತೀವಿ ನಾವು. ಆ ಟೆಕ್ನಿಕಲ್ಲಿ ಒಂದು ಸ್ಯಾಂಪಲ್ ಟೆಕ್ನಿಕ್, ಅದು ಇಟ್ ಈಸ್ ಎ ಸ್ಯಾಂಪ್ಲಿಂಗ್ ಟೆಕ್ನಿಕ್. ಅನೋವಾ ಇಸ್ ಎ ಸ್ಯಾಂಪ್ಲಿಂಗ್ ಟೆಕ್ನಿಕ್ ವೇರ್ ವಿ ಕ್ಯಾನ್ ಯೂಸ್, ಸೊ ಸ್ಯಾಂಪಲ್ಸ್ ಕ್ಯಾನ್ ಬಿ ಯೂಸ್ಡ್, ಹೌ ಬೆಸ್ಟ್ ಇಟ್ ಈಸ್ ಯೂಸ್ಡ್. ಸೊ ಟೇಕ್ ಫಾರ್ ಎಕ್ಸಾಂಪಲ್, ನಾವು ಫರ್ಟಿಲೈಸರ್ಸನ್ನು ಒಂದೇ ಥರದ ಫರ್ಟಿಲೈಸರ್ಸನ್ನು ಒಂದು 10 ಫ್ಲಾಟ್ ಅಥವಾ 20 ಫ್ಲಾಟಲ್ಲಿ 20 ಜನ ಫಾರ್ಮರ್ಸು ಯೂಸ್ ಮಾಡಿದ್ದಾರೆ. ಬಟ್ ಅವರ ಔಟ್ಕಮ್, ವಾಟ್ ಈಸ್ ದ ಔಟ್ಕಮ್ ಆಫ್ ದಟ್ ಕ್ರಾಪ್, ವಿ ಕ್ಯಾನ್ ಸೇ ದಟ್ ಎಷ್ಟು ಬರ್ತಿದೆ, ಈ ಒಬ್ಬೊಬ್ಬರು ಒಂದೊಂದು ಥರ ತಗೊಂಡಿರ್ತಾರೆ. ಆಲ್ ದ ಫಾರ್ಮರ್ಸ್ ಮೇ ನಾಟ್ ಗೆಟಿಂಗ್ ದ ಸೇಮ್ ಔಟ್ಪುಟ್. ದ ಔಟ್ಪುಟ್ ಆಫ್ one farmer is different from another farmer. When we come across with all the 20 or 30 farmers giving the same fertilizer, they won't get same crop. So this is another important one. So therefore, testing samples, we want to use analysis of variance. This is the technique of statistics. Not only this one, all the techniques are used in agriculture also. Therefore, agriculture requires statistics. Then in economics, no doubt, economics, commerce and industry, these three parts are adjoined together. So these are the what we can say, these three important subjects are going hand in hand. Therefore, sales, production, then standard of living, the people standard of living can be increased, and there should be given income, equal distribution of income and wealth, all these things. Alfred Marshall, we can say that he said that without statistics, so we cannot say there is no use of economics. So therefore, we can say that